ಯತೀಂದ್ರ ಗೊಂದಲದ ಹೇಳಿಕೆಗಳನ್ನ ನೀಡಬಾರದು. ಯತೀಂದ್ರ ಸಿದ್ದರಾಮಯ್ಯಗೆ ಮಾಗಡಿ ಬಾಲಕೃಷ್ಣ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿದ್ದಕ್ಕೆ ಬದಲಾವಣೆ ಮಾಡದೆ ಸುಮ್ಮನೆ ಇರೋದಿಲ್ಲ. ಯತೀಂದ್ರ ಹೇಳಿಲ್ಲ ಅಂದ್ರೂ ಬದಲಾವಣೆ ಆಗೋದು ನಿಲ್ಲಲ್ಲ. ಗೊಂದಲದ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗತ್ತೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ಬಾಲಕೃಷ್ಣ ಅವರ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಶಾಸಕ ಮಾಗಡಿ ಬಾಲಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಕಾಂಗ್ರೆಸ್ನ ಗೊಂದಲಗಳಿಗೆ ಒಂದು ತಿಳಿ ಹಾಡಬೇಕಾದಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕಾಗಿತ್ತು. ಇನ್ನೂ ಕೂಡ ದಿನಗಳು ದೂಡ್ತಾ ಇದ್ದಾವೆ. ಅಧಿಕಾರದ ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಏನಾದರೂ ಹೈಕಮಾಂಡ್ ಇದನ್ನು ತಕ್ಷಣ ಬಗೆಹರಿಸಬೇಕಂತ ಒತ್ತಡ ಹೇರ್ತೀರಾ? ಹೈಕಮಾಂಡ್ ನೋಡಿ, ಈಗ ಇತ್ತೀಚಿನ ದಿವಸದಲ್ಲಿ ಗೊಂದಲ ಜಾಸ್ತಿ ಆಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಮೊದಲು ಯಾರು ಹೇಳಿಕೆ ಕೊಡ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಹೈಕಮಾಂಡ್ ಶೀಘ್ರದಲ್ಲೇ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಇತ್ಯರ್ಥ ಆಡಬೇಕು. ಯಾಕಂದರೆ ಈಗ ಚುನಾವಣೆಗಳು ಬರ್ತಾ ಇದ್ದಾವೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭಾ ಚುನಾವಣೆಗಳೆಲ್ಲ ಬರ್ತಾ ಇದ್ದಾವೆ. ನಾವು ಕ್ಷೇತ್ರಕ್ಕೆ ಹೋದರೆ ಜನ ಸುಮ್ಮನೆ ಇದನ್ನೇ ಪ್ರಶ್ನೆ ಮಾಡ್ತಾರೆ, ಏನಾಯಿತು, ಆಗ್ತದಾ ಇಲ್ವಾ ಅಂತೇಳಿ. ಅದಕ್ಕೆ ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಶೀಘ್ರದಲ್ಲೇ ಒಂದು ಇದಕ್ಕೆ ಇತ್ಯರ್ಥ ಆಡಬೇಕು. ಈಗ ಆಗ್ತದೆ ಅಂದರೆ ಆಗ್ತದೆ, ಆಗಲ್ಲ ಅಂದರೆ ಆಗಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತೇಳಿ ಎಲ್ಲರ ಬಾಯಿ ಮುಚ್ಚತಕ್ಕಂಥ ಕೆಲಸ ಹೈಕಮಾಂಡ್ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಸರಿ, ಕೆಲವರು ಹೇಳಿಕೆಯನ್ನು ನೀವಾಗಲಿ ಅಥವಾ ಬೇರೆಯವರಾಗಲಿ ನಿಲ್ಲಿಸಿದ್ರೆ ಎಲ್ಲ ಒಂದು ಕಡೆ ಗೊಂದಲಗಳಾಗಬಾರ್ದು ಅಂತ. ಆದರೆ ಮುಖ್ಯಮಂತ್ರಿಗಳ ಪುತ್ರನೇ ಈ ರೀತಿ ಪದೇ ಪದೇ ಹೇಳುವಂಥದ್ದು ಮತ್ತು ಆ ಗೊಂದಲಕ್ಕೆ ಕಿಡಿ ಹೊತ್ತಿಸಿದ ಹಾಗೆ ಆಗ್ತಾ ಇದೆ. ಅಲ್ಲ, ಅವ್ರಿಗೆ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಅವರು MLC ಇದ್ದಾರೆ, ಅವರು ಸಾಕಷ್ಟು ವಿಚಾರವಂತರಿದ್ದಾರೆ. ಅವರೇ ಯೋಚನೆ ಮಾಡಬೇಕು. ಇದು ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗ್ತದೆ. ಅದು ತೀರ್ಮಾನ ಆಗೋ ಸಂದರ್ಭದಲ್ಲಿ ಹೈಕಮಾಂಡಲ್ಲಿ ತೀರ್ಮಾನ ಆಗೇ ಆಗ್ತದೆ. ಯತೀಂದ್ರ ಅವ್ರು ಹೇಳಿದ್ರೆ ತೀರ್ಮಾನ ಆಗಲ್ಲ, ಇನ್ನೊಬ್ರು ಹೇಳಿದ್ರೆ ಅದು ನಿಲ್ಸೋಕ್ಕಾಗಲ್ಲ, ಇನ್ನೊಬ್ರು ಹೇಳಿದ್ರೆ ಮಾಡಲಿಕ್ಕಾಗಲ್ಲ. ಆದರೆ ಇಂಥ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗಿ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥ ಕೆಲಸ ಯಾರು ಕೂಡ ಮಾಡಬಾರದು ಅಂತ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರುವಂಥ ಮಾಗಡಿ ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.